ವಾಗ್ದಾನಗಳ ಬಾಧ್ಯಸ್ಥರು, ನಿರೀಕ್ಷೆಯ ಸೆರೆಯಾಳುಗಳು. ದೇವರು ಅಬ್ರಹಾಮನಿಗೂ ಅವನ ಸಂತತಿಗೂ ಕಾನಾನ್ ದೇಶವನ್ನು ಬಾಧ್ಯಸ್ಥವಾಗಿ ನಿಮಗೆ ನೀಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದನು. ಆದರೆ ಆ ವಾಗ್ದಾನ ನೆರವೇರಬೇಕಾದಲ್ಲಿ ಇಸ್ರಾಯೇಲರು ನಂಬಿಕೆಯಿಂದ ತಮ್ಮ ಕಾರ್ಯಗಳನ್ನು ಮಾಡಬೇಕಾಯಿತು. ಹೇಗೆಂದರೆ, ದೇವರು ಕಾನಾನ್ ದೇಶವನ್ನು ನೀಡುತ್ತೇನೆ ಎಂದು ಹೇಳಿದ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ಏದೆನ್ ತೋಟವನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ಏದೆನ್ ತೋಟ ಪರಮ ಕಾನಾನ್ ಎಂದರೆ ಪರಲೋಕದ ಒಂದು ಭಾಗವಾಗಿ ಈ ಭೂಮಿಯಲ್ಲಿ ಇತ್ತು. ದೇವರು ಆದಾಮ ಅವ್ವಳನ್ನು ಸೃಷ್ಟಿ ಮಾಡಿ ಅವರಿಗೆ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 28ನೇ ವಚನದಲ್ಲಿ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೀಗೆ ಆದಾಮ ಮತ್ತು ಹವ್ವಳು ಎಲ್ಲಿಯವರೆಗೆ ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿದರೋ ಅಲ್ಲಿವರೆಗೂ ಸಹ ಅವರು ಏದೆನ್ ತೋಟದಲ್ಲಿ ಇದ್ದರು. ಆದರೆ ದೇವರು ಅವರಿಗೆ ತನ್ನ ಕೃಪೆಯಿಂದ ಉಚಿತವಾಗಿ ನೀಡಿದ ಏದೆನ್ ತೋಟವನ್ನು ತಮ್ಮ ಅವಿಧೇಯತೆಯಿಂದ ಕಳೆದುಕೊಂಡರು. ಆದರೆ ಅದನ್ನು ಮತ್ತೆ ಪಡೆಯಬೇಕಾದರೆ ಈ ಲೋಕದಲ್ಲಿ ಅನೇಕ ಕಷ್ಟಗಳನ್ನು, ನೋವುಗಳನ್ನು ಅನುಭವಿಸಿ ದೇವರ ಮಾತಿಗೆ ವಿಧೇಯರಾಗಿ ಜೀವಿಸುವ ಮೂಲಕ ಆತನ ಕೃಪೆಯಿಂದ ಮಾತ್ರ ಮತ್ತೆ ಪಡೆದುಕೊಳ್ಳಬಹುದಾಗಿದೆ. ಅದೇ ರೀತಿಯಲ್ಲಿ ಇಸ್ರಾಯೇಲ್ ಜನರು ದೇವರು ವಾಗ್ದಾನ ಮಾಡಿದ ಕಾನಾನ್ ದೇಶವನ್ನ ಬಾಧ್ಯಸ್ಥವಾಗಿ ಮಾಡಿಕೊಳ್ಳಬೇಕಾದರೆ ದೇವರ ಮಾತಿಗೆ ವಿಧೇಯರಾಗಬೇಕಾಗಿತ್ತು. ಮತ್ತು ಅವರ ಸ್ವಂತ ಬಲ ಪರಾಕ್ರಮದಿಂದಲ್ಲ, ಬದಲಾಗಿ ದೇವರು ತನ್ನ ಕೃಪೆಯಿಂದ ಉಚಿತವಾಗಿ ಆ ದೇಶವನ್ನ ಅವರಿಗೆ ನೀಡುವವನಾಗಿದ್ದನು. ಈ ನಿಮಿತ್ತವಾಗಿ ಕಾನಾನ್ ದೇಶವು ಇಸ್ರಾಯೇಲರಿಗೆ ದೇವರು ನೀಡಿದ ಒಂದು ಉಡುಗೊರೆ ಆಗಿತ್ತು. ಯಾಕೆಂದರೆ ಅದರ ಮಾಲೀಕ ದೇವರಾಗಿದ್ದನು ಎಂಬುದಾಗಿ ಕೀರ್ತನೆ 24ನೇ ಅಧ್ಯಾಯ 1ನೇ ವಚನವನ್ನು ಓದುವುದಾದರೆ, ಭೂಮಿ ಅದರಲ್ಲಿರುವ ಸಮಸ್ತವು ಯೆಹೋವನದು ಎಂಬುದಾಗಿ ತಿಳಿಸುತ್ತದೆ. ಆದ್ದರಿಂದ ದೇವರು ಇಸ್ರಾಯೇಲ್ ಜನರಿಗೆ ಉಚಿತವಾಗಿ ತನ್ನ ಕೃಪೆಯಿಂದ ಉಡುಗೊರೆಯಾಗಿ ನೀಡಿದಂತಹ ಕಾನಾನ್ ದೇಶದಲ್ಲಿ ದೇವರಿಗೆ ವಿಧೇಯರಾಗಿ ಜೀವಿಸಬೇಕಾಗಿತ್ತು. ಇಲ್ಲವಾದರೆ ಅವರನ್ನ ಅನ್ಯ ದೇಶದವರ ಕೈಗೆ ಒಪ್ಪಿಸಿಕೊಡುವುದರ ಮೂಲಕವಾಗಿ ಅವರನ್ನ ಅನ್ಯ ದೇಶಕ್ಕೆ ಸೆರೆಯಾಳುಗಳಾಗಿ ಕಳಿಸುವವನಾಗಿದ್ದನು. ಆದರೆ ಇಸ್ರಾಯೇಲ್ ಜನರು ಆ ಕಾನಾನ್ ದೇಶವನ್ನು ಪ್ರವೇಶಿಸಲು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಯಾಕೆಂದರೆ ಇಸ್ರಾಯೇಲ್ ಜನರು ಯುದ್ಧ ನಿಪುಣರಾಗಿರಲಿಲ್ಲ. ಆದರೆ ಕಾನಾನ್ ದೇಶದಲ್ಲಿದ್ದ ಜನರು ಬಹು ಎತ್ತರವು ಬಲಿಷ್ಠರಾಗಿದ್ದರು. ಆದರೆ ಅವರು ತಮ್ಮ ಬಲದಿಂದಲ್ಲ, ದೇವರೇ ಉಚಿತವಾಗಿ ತನ್ನ ಕೃಪೆಯಿಂದ ಆ ಒಂದು ದೇಶವನ್ನ ಅವರಿಗೆ ನೀಡುವವನಾಗಿದ್ದಾನೆ. ಅದೇ ರೀತಿಯಾಗಿ ನಾವು ಪರಮ ಕಾನಾನ್ ದೇಶಕ್ಕೆ ರಕ್ಷಿಸಲ್ಪಡಬೇಕಾದರೆ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ: ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ, ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೀಗೆ ಇಸ್ರಾಯೇಲ್ ಜನರು ಕಾನಾನ್ ದೇಶವನ್ನ ಪ್ರವೇಶಿಸಿದ ನಂತರ ಯಾಜಕಕಾಂಡ 25ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ಓದುವುದಾದರೆ ದೇವರು ಈ ರೀತಿಯಾಗಿ ತಿಳಿಸುವವನಾಗಿದ್ದಾನೆ: ನಾನು ನಿಮಗೆ ಕೊಡುವ ದೇಶಕ್ಕೆ ನೀವು ಬಂದಾಗ ಆ ದೇಶವು ಯೆಹೋವನಿಗೆ ಸಬ್ಬತ್ ಕಾಲವನ್ನ ಆಚರಿಸಬೇಕು. 6 ವರ್ಷಗಳು ನೀವು ಹೊಲದಲ್ಲಿ ಬೀಜವನ್ನ ಬಿತ್ತಬಹುದು, ದ್ರಾಕ್ಷಿ ತೋಟದ ಕೆಲಸವನ್ನ ನಡೆಸಬಹುದು, ಹೊಲ ತೋಟಗಳ ಪೈರುಗಳನ್ನು ಸಂಗ್ರಹಿಸಬಹುದು. ಆದರೆ 7ನೇ ವರ್ಷವು ಯಾವ ಬೇಸಾಯವೂ ನಡೆಯಬಾರದ ವಿಶ್ರಾಂತಿ ಕಾಲವಾಗಿಯೂ ಯೆಹೋವನಿಗೆ ಆಚರಿಸಬೇಕಾದ ಸಬ್ಬತ್ ಕಾಲವಾಗಿಯೂ ಇರಬೇಕು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಈ ವರ್ಷವು ಭೂಮಿಗೆ ವಿಶ್ರಾಂತಿ ವರ್ಷವಾಗಿದ್ದು, ಈ ವರ್ಷದಲ್ಲಿ ಭೂಮಿಯಲ್ಲಿ ಹುಟ್ಟಿದ ಎಲ್ಲವೂ ಸಹ ದೇಶದ ದಾಸ ದಾಸಿಯರಿಗೂ ಕೂಲಿಯಾಳುಗಳಿಗೂ ಮತ್ತು ಪಶುಗಳಿಗೂ ಕಾಡುಮೃಗಗಳಿಗೂ ಆಹಾರವಾಗಿರಬೇಕೆಂಬುದಾಗಿ ಆಜ್ಞಾಪಿಸುವವನಾಗಿದ್ದಾನೆ. ಅದರಂತೆಯೇ 7 ಗುಣಾಕಾರ 7 49 ವರ್ಷ ಮುಗಿದು 50ನೇ ವರ್ಷದಲ್ಲಿ ಯಾಜಕಕಾಂಡ 25ನೇ ಅಧ್ಯಾಯ 10ನೇ ವಚನದಲ್ಲಿ, ನೀವು 50ನೇ ವರ್ಷವನ್ನ ದೇವರಿಗೆ ಮೀಸಲಾದ ವರ್ಷವೆಂದು ಭಾವಿಸಿ ಅದರಲ್ಲಿ ದೇಶದ ನಿವಾಸಿಗಳೆಲ್ಲರೂ ಬಿಡುಗಡೆ ಆಯಿತೆಂಬುದಾಗಿ ಸಾರಬೇಕು. ಅದು ಜೂಬ್ಲಿ ಸಂವತ್ಸರವಾದ್ದರಿಂದ ನೀವೆಲ್ಲರೂ ನಿಮ್ಮ ನಿಮ್ಮ ಸ್ವಂತ ಭೂಮಿಗಳಿಗೂ ಸ್ವಜನರ ಬಳಿಗೂ ಹೋಗಿ ಇರಬಹುದು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಈ ಜೂಬ್ಲಿ ವರ್ಷವು ಬಿಡುಗಡೆ ವರ್ಷವಾದದ್ದರಿಂದ ಯಾರಾದರೂ ಬಡವರು ತಮ್ಮ ಭೂಮಿಯನ್ನ ಮಾರಿಕೊಂಡಿದ್ದಲ್ಲಿ ಆ ಭೂಮಿಯನ್ನ ಹಿಂತಿರುಗಿಸಿ ಆ ವರ್ಷದಲ್ಲಿ ಕೊಡಬೇಕಾಗಿತ್ತು ಮತ್ತು ಅವರು ಹೊಸದಾಗಿ ಜೀವನವನ್ನ ಆರಂಭಿಸುವವರಾಗಿದ್ದರು. ಹೀಗೆ ಇಸ್ರಾಯೇಲ್ ಜನರು ತಮ್ಮ ದೇಶದಲ್ಲಿರುವ ಬಡವರು, ದಾಸ ದಾಸಿಯರಿಗೆ, ಕಷ್ಟದಲ್ಲಿರುವವರಿಗೆ ಕೃಪೆಯನ್ನು ತೋರಿಸಿ ಅವರನ್ನು ನೋಡಿಕೊಳ್ಳಬೇಕಾಗಿತ್ತು. ಆದರೆ ಅವರು ದೇವರ ಮಾತನ್ನ ಪಾಲಿಸದೆ ದೇವರ ಮಾತಿಗೆ ಅವಿಧೇಯರಾದ ಕಾರಣದಿಂದ ದೇವರು ಅವರನ್ನು ಬಾಬಿಲೋನಿಗೆ ಸೆರೆಯಾಳುಗಳಾಗಿ ಕಳಿಸಿ ಮತ್ತೆ ಹಿಂತಿರುಗಿ ಅವರನ್ನು ವಾಗ್ದಾನ ಮಾಡಿದಂತಹ ದೇಶಕ್ಕೆ ಕರೆದುಕೊಂಡು ಬರುವವನಾಗಿದ್ದಾನೆ. ಆದರೆ
ಈ ಸಮಯದಲ್ಲಿ ಅವರಿಗೆ ಷರತ್ತುಗಳನ್ನು ನೀಡುವವನಾಗಿದ್ದಾನೆ. ಆದರೆ ಮತ್ತೆ ಅವರು ಷರತ್ತುಗಳಿಗೆ ವಿಧೇಯರಾಗದೆ ಹೋದ ಕಾರಣದಿಂದ ದೇವರು ಮತ್ತೆ ಅವರನ್ನು ರೋಮ್ ಸಾಮ್ರಾಜ್ಯದ ಆಡಳಿತಕ್ಕೆ ಒಪ್ಪಿಸಿಕೊಡುವವನಾಗಿದ್ದಾನೆ. ಹೀಗೆ ದೇವರು ಇಸ್ರಾಯೇಲರಿಗೆ ನೀಡಿದ ಷರತ್ತುಗಳ ಜೊತೆಯಲ್ಲಿ ನಿಮ್ಮನ್ನು ನಿಮ್ಮ ಪಾಪಗಳಿಂದ ಬಿಡಿಸಿ ರಕ್ಷಿಸಲು ಮೆಸ್ಸಾಯನು ಈ ಲೋಕಕ್ಕೆ ಬರುತ್ತಾನೆಂಬ ವಾಗ್ದಾನವನ್ನು ಸಹ ನೀಡಲಾಗಿತ್ತು. ಆದರೆ ಮೆಸ್ಸಾಯನಾದಂಥ ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನನ್ನು ಅಂಗೀಕರಿಸಿಕೊಳ್ಳದೆ ಆತನನ್ನು ಶಿಲುಬೆಗೆ ಹಾಕಿದರು. ಆದರೆ ಇಂದು ಯಾರೆಲ್ಲ ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುತ್ತಾರೋ ಅವರಿಗೆ ದೇವರು ವಾಗ್ದಾನ ಮಾಡಿದಂತಹ ಆ ಪರಮ ಕಾನಾನ್ ದೇಶವನ್ನು ನೀಡುವವನಾಗಿದ್ದಾನೆ. ಆದ್ದರಿಂದಲೇ ಇಬ್ರಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ. ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವವನಾದನೋ ಎಂದು ನಾವು ಭಯಪಡೋಣ ಎಂಬುದಾಗಿ ತಿಳಿಸುತ್ತದೆ. ಆದುದರಿಂದ ದೇವರ ಮಾತಿಗೆ ವಿಧೇಯರಾಗಿ ದೇವರು ವಾಗ್ದಾನ ಮಾಡಿದಂತೆಯೇ ಆ ಪರಮ ಕಾನಾನ್ ದೇಶಕ್ಕೆ ಪ್ರವೇಶಿಸಲು ಸಿದ್ಧರಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ನಿನ್ನ ಮಾತಿಗೆ ವಿಧೇಯರಾಗಿ ನೀನು ವಾಗ್ದಾನ ಮಾಡಿದಂತೆಯೇ ನಿನ್ನ ಪರಮ ಕಾನಾನ್ ದೇಶಕ್ಕೆ ಪ್ರವೇಶಿಸಲು ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್.